ಅಕ್ಕ. ಹೆಡ್ಲೈಟ್ ಸಮೇತ ಬಲ್ಬ್ ಮಾತ್ರ ನಾನು ಸಪ್ರೇಟಾಗಿ ತೊಗೊಂಡಿದ್ದೆ. ಸೊ ಗೈಸ್, ದ ಆರ್ಟಿಸ್ಟ್ ನಾಟ್ ಮೀ, ದಟ್ ಆರ್ಟಿಸ್ಟ್. ಗಾಡಿಯಿಂದ ಟಚ್ ಮಾಡಿಬಿಡ್ತೀನಿ ನಾನಲ್ಲ. ಸೊ ಗೈಸ್, ಈಗ ನಾನು ಲ್ಯಾಪ್ಟಾಪ್ ತೊಗೊಂಬರೋಣ ಅಂತ ಹೋಗಿದ್ದೆ. ನಮ್ಮ ಬಾಸು ಪಾಪ ಮಿಸ್ ಆಗಿ ಬೀಳಿಸ್ಬಿಟ್ಟವ್ರೆ. ಇರಲಿ, ಪರವಾಗಿಲ್ಲ. ಗೈಸ್, ಈಗ ಇದನ್ನು ರೆಡಿ ಮಾಡಿಸ್ಕೊಂಡು ಒಂದು ಹೊಸ ಸ್ಟ್ಯಾಂಡ್ ಹಾಕಿಸ್ಕೊಂಡು ಹೋಗ್ತೀವಿ. ಗ್ರಾಚಾರ ಗಂಟೆ ಹೊಡೆದ್ರೆ ಏನೇನೋ ಆಯ್ತದೆ. ಲೆಟ್ಸ್ ಗೋ ಟು ದ ಗ್ಯಾರೇಜ್ ಆ್ಯಂಡ್ ರಿಪೇರ್ ದೀಸ್ ಗೈಸ್. ಸೊ ಗೈಸ್, ಇದು ನಮ್ಮ ಹುಡುಗನ ಗಾಡಿ. ಅದು ನಿಂತಾಗ ಬಿದ್ದಿರೋದು, ಏನು ಓಡಿಸ್ದಾಗ ಬಿದ್ದಿರೋದು ಅಲ್ಲ, ಇನ್ನೇನು ಅಲ್ಲ. ಇಂಟೆನ್ಷನಲ್ಲಾಗೂ ಆಗಿರಲ್ಲ. ಪಾಪ ಅವ್ನು ಎಷ್ಟು ಗಾಡಿನ ಕೇರ್ ಮಾಡ್ತಾನೆ ಅಂತ ನಮಗೆ ಗೊತ್ತು. ಏನು ಮಾಡೋಕ್ಕಾಗಲ್ಲ. ಇಷ್ಟೇನಾ? ಅಲ್ಲ, ಇಷ್ಟೇನಾ? ಇದು ಆನ್ ಮಾಡ್ಬಿಡಿಯಾ? ಹೋಗ್ತಾ ಇರೋದ ಇವಾಗ ಜೀ ಅಂತ? ಸರಿ. ಓ ಅಣ್ಣ, ಆ್ಯಂಬುಲೆನ್ಸ್ ಅಡ್ವಾಂಟೇಜ್ ಆಗಿ ತಗೊಂತ ನನಗೆ ಏನು ಅನ್ಸಲ್ವಾ? ಮತ್ತೆ ನಿನ್ನ ಗಾಡಿಗೆ FC ಇನ್ಸೂರೆನ್ಸ್ ಎಲ್ಲ ಆಯ್ತಾ? ಯಾರೋ ಹೋಗ್ತಾನೆ ಇವಾಗ ಮಾಡಿಸ್ತಾ ಇದೆಯಲ್ಲ. ಓ ಆ್ಯಂಬುಲೆನ್ಸ್ ಯಾರು ಜಾಗ ಬಿಡ್ತಲ್ವ ಮತ್ತ? ಬಸ್ಸಲ್ಲೆಲ್ಲ ಹೋಗ್ತಾರೋ, ಎಲ್ಲ ಹೋಗ್ತಾರೋ ಮತ್ತೆ ಬಸ್ಸಲ್ಲಿ ಲವ್. ನೋ ರೆಸ್ಪಾನ್ಸ್. ಇವಾಗ ಮತ್ತೆ ಹುಡುಗಿ ಚೆನ್ನಾಗಿ ಕಾಣ್ತಾಳು. ಅನ್ಕೊಂಡೆ ಹೇಳಿದ್ದೆ ಈಗ ಅಂತ. ಅಡ್ಲೇಗಾಯಿ ಸಿಗ್ನಲ್ ದಾಟಿದ ಮೇಲೆ ಮ್ಯಾಜಿಸ್ಟ್ರೇಟ್ ಬರುತ್ತೆ ಮಚ್ಚ. ಹ್ಞೂ ಮಚ್ಚ, ಇಲ್ಲೂ ಹುಡುಗಿರೋರು. ಹತ್ತು ಬೇಡ ಬಸ್ಸು. ನಾನೇನು ಹತ್ತ ಕಡಿ ಅವ್ರು ಕತ್ತಾರೆ ಅಂದರೆ ಕ್ಲೀನರ್ ನಾನು ಅಂತದ್ದು. ನಾನು ಹೆಂಗೆ ಕ್ಲೀನರ್ ಆಗಲಿ, ಆದ್ರೆ ಹುಡುಗಿರು ನೋಡೋದು ಒಂಥರ ಮಜಾ. ಮತ್ತೆ ಕತ್ತರಿ ಕೊಟ್ಟು ಮತ್ತೆ ಜಿಲೇಬಿ ಕೊಟ್ಟು ಏತರಲ್ಲಿ ಅಕ್ಕ ಅದು ಹುಡುಗಿ ಎಲ್ಲ. ಇಲ್ಲ ಅಕ್ಕ, ಇಲ್ಲ ಅಕ್ಕ, ಇದ್ದಿದ್ರೆ ನೋಡ್ತಾ ಇದೆ. ಅದಕ್ಕೆ ಸೊ ಗಾಯ್ಸ್, ಈಗ JC ರೋಡ್ ಟೋಟಲ್ ಬೈಕ್ ಆಕ್ಸೆಸರೀಸ್ಗೆ ಬಂದಿದ್ವಿ. ಒಂದು RX ಕಿಂಗ್ ಸ್ಪೀಡೋಮೀಟ್ರು ಮತ್ತು ಒಂದು ಹೆಡ್ಲೈಟ್ ಡೂಮ್ ತೊಗೊಂಡಿದ್ದೀವಿ. ಈಗ ಸೀದಾ ಹೋಗ್ಬಿಟ್ಟು ಫಿಟ್ಟಿಂಗ್ ಮಾಡಿಸ್ಕೊಂಡು ನೆಲಮಂಗಲಕ್ಕೆ ಹೋಗಬೇಕು. ಇಲ್ಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಇನ್ಶೂರೆನ್ಸ್ ಮಾಡಿಸ್ಕೊಂಬಂದಿದ್ದೀನಿ. ಆರ್ಟಿಸ್ಟ್ ಓಕೆ ಗಾಯ್ಸ್, ಲೆಟ್ಸ್ ಲೀವ್.
RX-ಗೆ ಯಾರು ಬಕೆಟ್ ಸೀಟ್ ಮಾತ್ರ ಹಾಕಿಸ್ಬೇಡ್ರಿ. ಬಕೆಟ್ ಸೀಟ್ ಆದರೂ ಸಿಂಗಲ್ ಬಕೆಟ್ ಇರಲಿ, ಡಬಲ್ ಬಕೆಟ್ ಮಾತ್ರ ಹಾಕಿಸ್ಬೇಡ್ರಿ. ಹೇಳಲಾರದ ಕಷ್ಟ. ಒಂದು ವೇಳೆ ಹಂಗೆ ಹಾಕ್ಸಿದ್ರು ಇಂಥವ್ರಿಂದ ಮಾತ್ರ ಕುತ್ಕೋಬೇಡ್ರಿ. ಬ್ರೈಟ್ನೆಸ್ ಜಾಸ್ತಿ ಇಡ್ತೀನಿ ರೀ. ಸೊ ಈಗ ಫಿಟ್ಟಿಂಗ್ ನಡೀತಾ ಇದೆ. ಅಣ್ಣ ಹೆಡ್ಲೈಟು ಚೇಂಜ್ ಮಾಡಬೇಕಲ್ಲ, ಬಿಚ್ಬಿಡ್ರಿ. ಏನು ಸೀನು ಅಂದರೆ ಈಗ ಮೀಟ್ರ್ ಫಿಟ್ಟಿಂಗ್ ಎಲ್ಲ ಆಯಿತು, ಎಲ್ಲ ಅರ್ಧಂಬರ್ಧ ಕೆಲಸ ಆಗಿದೆ. ಬಟ್ ಅಂದರೆ ಸ್ಪೀಡೋಮೀಟ್ರ್ ಚೆನ್ನಾಗಿದೆ, ವೈರಿಂಗ್ ಹೆಂಗಂದ್ರೆ ಹಂಗೆ ಮಾಡವ್ರೆ. ಸೊ ಸ್ನೇಹಿತರೆ, ಈ ಕ್ಲಿಪ್ಪಲ್ಲಿ ನೀವು ನೋಡ್ಬೋದು ನೆಕ್ಸಾನು ಸಡನ್ನಾಗಿ ಲೆಫ್ಟಿಗೆ ಎಳಿತಾನೆ. ಒಂದು ವೇಳೆ ನಾನೇನಾದರೂ ಕಂಟ್ರೋಲ್ ಮಾಡೋಕ್ಕಾಗಿರಲಿಲ್ಲ ಅಂದಿದ್ದರೆ ಪ್ರಾಬ್ಲಮ್ ಆಗಿರೋದು. ಸೊ ಈ ವಿಡಿಯೋನ ನಿಮಗೆಲ್ಲ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಆದಷ್ಟು ಸ್ಲೋ ಓಡಿಸಿ, ಸೇಫಾಗಿ ಓಡಿಸಿ, ಹುಡುಗಿರ ಮೇಲೆ ಗಮನ ಕಡಿಮೆ ಮಾಡಿರಿ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.